ಹಲೋ ಫ್ರೆಂಡ್ಸ್, ನೋಡಿ ನಾವಿವಾಗ ರೆಡ್ ಮೂನ್ ಐಲ್ಯಾಂಡ್ ಅಂಥೇಳಿ ಒಂದು ಹೋಮ್ ಸ್ಟೇ ಇದು ಇಲ್ಲಿ ಕೇರಳದಲ್ಲಿ ಬರುತ್ತೆ. ಲೈಕ್ ಈ ಬೇಕಲ್ ಫೋರ್ಟ್ಸ್ ಇದೆಯಲ್ಲ, ಬೇಕಲ್ ಫೋರ್ಟ್ಸಿಂದ ಇಲ್ಲಿಗೆ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇದು ಒಂದು ಐಲ್ಯಾಂಡ್ ಹೋಮ್ ಸ್ಟೇ. ಸೊ ಈ ಏನು ನದಿ ಇದೆಯಲ್ಲ ನೋಡಿ, ನನ್ನ ಕಾರ್ ಆ ಕಡೆ ನಿಂತಿದೆ, ಅಲ್ಲಿಂದ ಈ ಥರ ಬೋಟಲ್ಲಿ ನಾವು ಇಲ್ಲಿಗೆ ಬರೋದು. ಬಂದು ಇದು ಹೀಗೆ ಎಂಟ್ರಿ ಆಗುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಹಾಗೆ ಒಂದು ವಿಡಿಯೋ ಮಾಡೋಣ ಅಂಥೇಳಿ ನಾನು ಮಾಡ್ತಾಯಿದ್ದೀನಿ. ಸೊ ಇದು ಹೀಗೆ ನಾವು ಎಂಟ್ರಿ ಆಗ್ತೀವಿ ಈ ಥರ. ಒಳಗೆ 4 ರೂಮ್ಸ್ ಇದೆ, 2 ಕಾಟೇಜು, 2 ರೂಮ್ಸ್ ಥರ ಇದು ಎಂಟ್ರಿ. ಸೊ ತುಂಬ ಚೆನ್ನಾಗಿದೆ ಐಲ್ಯಾಂಡ್ ಇದು. 4 ಕಡೆ ನದಿನೇ ಹರಿಯುತ್ತೆ. ಸೆಂಟ್ರಲ್ ಒಂದು ಪ್ಲೇಸು ಚಿಕ್ಕದಾಗಿ ಚೊಕ್ಕವಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನನಗನ್ನಿಸ್ತು ಒಂದು ವಿಡಿಯೋ ಮಾಡಿ ಇಲ್ಲಿ ಎಲ್ಲರಿಗೂ ತೋರಿಸೋಣ ಅಂಥೇಳಿ, ಹಾಗಾಗಿ ಮಾಡಿದ್ದೀನಿ. ಇದು ಎಂಟ್ರಿ, ನದಿ ಹೀಗೆ ಬರ್ತೀವಲ್ಲ, ಹೀಗೆ ಇದು ಹೋಮ್ ಸ್ಟೇ ಪ್ಲೇಸ್. ಇದು ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಇದೆ ಅದರಲ್ಲಿ. ಅದು ಒಂದು ಹಟ್ ಇದೆ ನೋಡಿ, ಅದು ಹಾಗೆ ಹಿಂಗೆ ಕಂಟಿನ್ಯೂ ಆಗ್ತಾ ಹಿಂಗೆ ಹೋದರೆ ಇಲ್ಲಿ ಒಂದು ಪ್ಲೇ ಏರಿಯಾ ಥರ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ, ನದಿ ಹೀಗೆ ನದಿನೇ ಹರಿತಾ ಇದೆ. ನಿಮ್ಗೆ ಒಳ್ಳೆ ಒಂದು ಬೆಂಗಳೂರು ವಾತಾವರಣನೇ ಇರುತ್ತೆ ಇಲ್ಲಿ. ಸೆಕೆ ಎಲ್ಲ ಏನೂ ಆಗೋಲ್ಲ, ತುಂಬ ಚೆನ್ನಾಗಿದೆ ನದಿ ಹರಿತಿರೋದ್ರಿಂದ. ಸೊ ಇಲ್ಲಿ ಬೋಟಿಂಗು ಎಲ್ಲ ಇದೆ ವ್ಯವಸ್ಥೆ. ಸೊ ಇಲ್ಲಿ 2 ಕಾಟೇಜ್ ಇದೆ, ಕೆಳಗಡೆ ಪಾರ್ಟಿ ಹಾಲ್ ಥರ ಮಾಡಿದ್ದಾರೆ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ, ಈಗ ನೀವು ನೋಡ್ತಿರ್ಬೋದು. ನಾನು ಹಾಗೆ ವಿಡಿಯೋ ಮಾಡಬೇಕು ಅನಿಸೋದ್ರಿಂದ ಮಾಡ್ತಾಯಿದ್ದೀನಿ. ನದಿ ಇದು ಒಂದು ಕಾಟೇಜು, ಇದರಲ್ಲಿ 2 ರೂಮ್ ಇದೆ ಮೇಲೆ. ಸ್ಟಾಫ್ ಎಲ್ಲ ತುಂಬ ಫ್ರೆಂಡ್ಲಿಯಾಗಿರ್ತಾರೆ ನೋಡಿ. ಇದೊಂದು ಪಾರ್ಟಿ ಹಾಲ್ ಥರ ಒಂದು ಮಾಡಿದ್ದಾರೆ ನೋಡಿ. ಆ ಕಡೆ ನದಿ, ಅದು ಆ ಕಡೆಯೂ ನಾನು ಹೋಗ್ತೀನಿ. ನಾವು ಆ ಕಾಟೇಜಲ್ಲಿದ್ದೇವೆ, ಅಲ್ಲಿ ಮೇಲ್ಗಡೆ ತುಂಬ ಚೆನ್ನಾಗಿದೆ. ರೂಮ್ಸ್ ಎಲ್ಲ ಕ್ಲೀನ್ ಆ್ಯಂಡ್ ಟೈಡಿ ಆಗಿದೆ. ಒಂದು ಪುಟ್ಟ ಐಲ್ಯಾಂಡ್ ಇದು, ತುಂಬಾ ಚೆನ್ನಾಗಿದೆ. ನಾನು ಒಂದು ದಿವಸಕ್ಕೆ ಅಂತ ಬಂದು 2ನೇ ದಿವಸದಲ್ಲಿ ಸ್ಟೇ ಆಗಿದ್ದೀನಿ. ಚೆನ್ನಾಗಿರೋದ್ರಿಂದ ಇವತ್ತು ಇಲ್ಲಿ ರಾಣಿಪುರಂ ಅಂತ ಒಂದು 30 ಕಿಲೋಮೀಟರ್ಸ್ ಮುಂದೆ ಒಂದು ಹಿಲ್ ಸ್ಟೇಷನ್ ಇತ್ತು, ಅಲ್ಲಿಗೆ ವಿಸಿಟ್ ಮಾಡಿಬಿಟ್ಟು ಮತ್ತೆ ಬಂದು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗೋಕ್ಕಿತ್ತು. ಬೇಡ ಅಂಥೇಳಿ ಇನ್ನೊಂದು ದಿವಸ ಸ್ಟೇ ಮಾಡೋಣ ಅಂತ ಇಲ್ಲೇ ಇದ್ದೀವಿ. ನಾಳೆ ಹೊರಡೋದು ಅಂತ ಹೇಳ್ಕೊಂಡು ನೋಡಿ. ಈಗ ನದಿ ಅದು ಕಂಟಿನ್ಯೂ ಆಗುತ್ತಲ್ಲ, ಹಾಗೆ ಬರ್ತಾಯಿದೆ. ಅದು ಸೆಂಟ್ರಲ್ಲಿ ಇವ್ರದ್ದು ಐಲ್ಯಾಂಡ್ ಥರ. ಐಲ್ಯಾಂಡ್ ಥರ ಅಲ್ಲ, ಇದು ಐಲ್ಯಾಂಡೇ, ಚಿಕ್ಕದು ನೋಡಿ. ಈ ಕಡೆ ಕಾರ್ನರಿಗೆ ಬಂದಿದ್ದೀನಿ ನಾನೀಗ. ಹಾಗೆ ಇದು ನೋಡಿ, ಪಾರ್ಟಿ ಹಾಲ್ ಟೈಪ್ ಒಂದು ಮಾಡಿದ್ದಾರೆ ಕೆಳಗಡೆ. ಇಲ್ಲಿ ಮೇಲೆ ಒಂದು ಹಟ್ಟಿದೆ, 2 ರೂಮ್ಸ್ ಇದೆ ಅದರಲ್ಲಿ. ಈ ಬುಕ್ಕಿಂಗ್ ಎಲ್ಲ ಹೇಗೆ ಮಾಡೋದು, ಇವ್ರದ್ದೇ ಈ ಐಲ್ಯಾಂಡ್ ಅವ್ರದ್ದೇ ನನ್ನ ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಟ್ಟಿರ್ತೀನಿ, ನೀವು ಮಾತಾಡ್ಕೊಂಡು ಬರ್ಬೋದು. ನಂಗೆ ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ನಿಮ್ಗೆಲ್ಲರಿಗೂ ಹೇಳೋಣ ಅಂತ ಹೇಳ್ತಾಯಿದ್ದೀನಿ ನೋಡಿ. ಈ ಹಟ್ಟು ಇದು ಕೂಡ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಒಂದು ಟ್ರೀ ಹೌಸ್ ಥರ ನಿಮಗೆ ವಿತ್ ಬಾಲ್ಕನಿ ಎಲ್ಲ ಇದಿದೆ. ಈ ನದಿಗೆ ಇಲ್ಲಿ ಅವಾಗ ಶುರು ಆಯ್ತಲ್ಲ, ಅದು ಹಂಗೆ ಬರುತ್ತೆ ನೋಡಿ. ಇದು ಹಿಂಗೆ ಹೋಗಿ ಇಲ್ಲಿ ಸಮುದ್ರ ಕನೆಕ್ಟ್ ಆಗುತ್ತೆ. ಇದು ಸಿಟ್ಟಿಂಗ್ ಏರಿಯಾ, ಒಂದು ಬೋಟ್ ಶೇಪಲ್ಲಿದೆ ಐಲ್ಯಾಂಡ್ ಇದು. ಅದು ನೋಡಿ ಸುತ್ತ ಒಂದು ಸ್ಟೆಪ್ ಕೆಳಗಡೆ ಹೋಗಿ ಈ ಕಡೆ ತೋರಿಸ್ತೀನಿ ನಾನು ನೋಡಿ. ಬೋಟ್ ಶೇಪಲ್ಲೇ ಇಲ್ಲಿ ಇದೆ. ಇಲ್ಲಿ ಮತ್ತು ಬೋಟು ಬೆಳಗ್ಗೆ ಹೊತ್ತು ನೀರು ಚೆನ್ನಾಗಿ ಬರುತ್ತೆ. ಇಲ್ಲಿವರೆಗೆ ನೀರು ಬಂದುಬಿಟ್ಟಿರುತ್ತೆ ಬೆಳಗ್ಗೆ ಹೊತ್ತು. ಆ ಬೋಟಿಂಗ್ ಎಲ್ಲ ಇರುತ್ತೆ. ಈ ಥರ 5 ಬೋಟ್ಸ್ ಇದೆ ಅವ್ರ ಹತ್ರ ನೋಡಿ. ಈ ನದಿ ಹಿಂಗೆ ಕಂಟಿನ್ಯೂ ಆಗಿ ಈ ಕಡೆ ಇದು ಈ ಸೈಡ್, ಆಪೋಸಿಟ್ ಸೈಡ್ ನಾನು ತೋರಿಸ್ತಾ ಇರೋದು ಇವಾಗ ನಿಮಗೆ. ಅಪೋಸಿಟ್ ಸೈಡು ಇದು ನೋಡಿ, ಇಲ್ಲದು ಐಲ್ಯಾಂಡೇ ಚೆನ್ನಾಗಿದೆ ಒಟ್ಟು. ಓಕೆ,
ಹಾಗೆ ಮೇಲೆ ಹೋಗ್ತಾ ಅಲ್ಲಿ ವ್ಯೂವಿಂಗಿಗೆಲ್ಲ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ನಾನು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಮೇಲೆ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ಗೆಲ್ಲ ಒಂದು ಬ್ಯಾಂಗ್ಳೂರಿಂದ ದೂರ ಬಂದು ಇರಬೇಕು ಅಂತಂದರೆ ಒಳ್ಳೆ ಪ್ಲೇಸ್ ಆ್ಯಕ್ಚುಲಿ ಇದು. ಮಕ್ಕಳಿಗೆ ಆಟ ಆಡೋಕ್ಕೂ ಇದೆ, ದೊಡ್ಡವ್ರಿಗೆ ಪಾರ್ಟಿ ಮಾಡೋಕ್ಕೂ ಇದೆ, ಎಲ್ಲದಕ್ಕೂ ಆಗೋಂಥ ಪ್ಲೇಸ್. ಒಂದು ಫ್ಯಾಮಿಲಿ, ಫುಲ್ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಇರುತ್ತಲ್ಲ ಆ ಥರದವ್ರು ಬರ್ಬೋದು, ಇಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬರ್ಬೋದು. ಚೆನ್ನಾಗಿದೆ, ಕೂಲಾಗಿ. ಇದು ಒಂದು ಸ್ಟೇಜ್ ಮಾಡಿದ್ದಾರೆ, ಪಾರ್ಟಿಗೆ ಇಲ್ಲ ಇವೆಂಟ್ ಏನಾದ್ರು ಮಾಡ್ಬೋದು ಆ ಥರ ನೋಡಿ. ಯಾರಾದರೂ ಒಂದೇ ಫ್ಯಾಮಿಲಿಯಲ್ಲಿ ಒಂದು 15-20 ಜನ ಈ ಥರ ಇದ್ರೂ ಬಂದಿಲ್ಲ ಒಂದು 2 ದಿನ ಸ್ಟೇ ಮಾಡಿ ಹೋಗ್ಬೋದು, ಚೆನ್ನಾಗಿರುತ್ತೆ. ನಾವು 1 ದಿನ ಅಂತ ಬಂದು 2 ದಿನಕ್ಕೆ ಎಕ್ಸ್ಟೆಂಡ್ ಮಾಡಿದ್ದೀವಿ ನೋಡಿ. ಇಲ್ಲಿ ನದಿದು ವೀಕ್ಷಣೆಗೆ ಅಂಥೇಳಿ ಇದೊಂದು ಮಾಡಿದ್ದಾರೆ. ಹೀಗೆ ಹತ್ತಿ ನಡಿಯಲ್ಲಿ ನದಿದು ಮತ್ತೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನೋಡಿ. ಸೆಂಟ್ರಲ್ಲಿ ನಾವಿದ್ದೀವಿ ಇವಾಗ. ಪುಟ್ಟ ಐಲ್ಯಾಂಡ್ ಅಂತಾರಲ್ಲ ಹಾಗೆ ಚೆನ್ನಾಗಿದೆ ಇದು, ಕೂಲಾಗಿ ಕ್ಲೀನಾಗಿದೆ. ಓಕೆನಾ? ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಥರ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ವ್ಯವಸ್ಥೆ ಇದೆ. ಕೂಲಾಗಿದ್ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡ್ರೆ ಈ ಪ್ಲೇಸ್ನ ನೀವು ಸೆಲೆಕ್ಟ್ ಮಾಡ್ಬೋದು. ನಾನು ಇದ್ರದ್ದು ಲೊಕೇಶನ್ನು, ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ಪರ್ಸನ್ ನಂಬರು ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಅಂದರೆ ಯಾರಿಗಾದ್ರೂ ಚಿಕ್ಕದಾಗಿ ಒಂದು ಔಟಿಂಗ್ ಬಂದು ಕೂಲಾಗಿ ಇದ್ಬಿಟ್ಟು ಹೋಗಬೇಕು ಅಂತ ಅನ್ನಿದ್ರೆ ಎಲ್ಪ್ ಆಗಲಿ ಅಂತ ಅಷ್ಟೇ ಇದೊಂದು ವಿಡಿಯೋ. ಇದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಇಲ್ಲಿ ಬಂದು ಇದ್ಬಿಟ್ಟು ಹೋಗೋದಕ್ಕೆ ಏನು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಅಂದರೆ ಎಕನಾಮಿಕಲ್ಲಾಗೂ ಇದೆ, ಪ್ರೈಸ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಇದೆ. ನಾವು ನೋಡಿ ಇದರಲ್ಲಿ ಅಲ್ಲಿ ಮೇಲಿದೆ, ಅದು ತುಂಬ ಚೆನ್ನಾಗಿದೆ. ಅಂದರೆ ಅದರಲ್ಲಿ 2 ಬಾಲ್ಕನಿ ಇದೆ, ರಿವರ್ ಸೈಡ್ ಓಪನ್ ಆಗುತ್ತೆ, ಚೆನ್ನಾಗಿದೆ ಅದು. ಸೊ ನೋಡಿ, ಭಾಳ ಅದ್ಭುತವಾಗಿದೆ. ಒಂದು ಸಲ ನೀವು ಬಂದರೆ ಮತ್ತೊಂದು ಸಲ ಬರಬೇಕು ಅಂತ ಖಂಡಿತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ನು ಕೂಡ. ಉಪಯೋಗ ಮಾಡ್ಕೊಳ್ಳೋಂಥವ್ರು ಯು ಕ್ಯಾನ್ ಆಲ್ವೇಸ್ ಕಾಲ್ ದೆಮ್ ಫಾರ್ ಬುಕ್ಕಿಂಗ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್.